ಬಿಜೆಪಿ ಪಕ್ಷದ ಹಿರಿಯ ನಾಯಕ, ಭಾರತ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ, ನವೀಕರಣ ಇಂಧನ ವ್ಯವಹಾರಗಳ ಜನಪ್ರಿಯ ಮಂತ್ರಿಗಳು ಹಾಗೂ ಹುಬ್ಬಳ್ಳಿ ಧಾರವಾಡದ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರ ಜನ್ಮದಿನವನ್ನು ಕಲಬುರಗಿಯಲ್ಲಿ ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಕಲಬುರಗಿ ನಗರದ ಬಿದಾಪುರ ಕಾಲೋನಿಯಲ್ಲಿ ಇರುವ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ಸ್ಥಳೀಯ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾದ ಜಗದೀಶ್ ಹುನಗುಂದ್ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ 63ನೇ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಅನ್ನ ಸಂತರ್ಪಣೆ ಹಾಗೂ ಬ್ಲಾಂಕೆಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಬಳಿಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾದ ಜಗದೀಶ್ ಹುನಗುಂದ್ ಅವರು ಪ್ರಹ್ಲಾದ್ ಜೋಶಿ ಅವರು ತಮ್ಮ ಜೀವನವನ್ನೇ ಹಿಂದೂ ಸಮಾಜಕ್ಕಾಗಿ ಮುಡಿಪಾಗಿಟ್ಟವರು, ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಬಂದವರು. ಇಂದು ಅವರ ಕ್ರಿಯಾಶೀಲತೆಗೆ ಕೇಂದ್ರದ ನರೇಂದ್ರ ಮೋದಿ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಸಂಭ್ರಮದ ಜೊತೆಗೆ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಸಂದೇಶ ನೀಡುವ ನಿಟ್ಟಿನಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದರು. ನಂತರ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಆರ್ ಬಿರಾದಾರ್ ಮಾತನಾಡಿ, ಪ್ರಹ್ಲಾದ್ ಜೋಶಿ ಅವರು ನಾಡು ಕಂಡ ಅಪ್ರತಿಮ ರಾಜಕಾರಣಿಯಾಗಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಕೇಂದ್ರ ಸಚಿವರಾಗಿ ಅವಿರತ ಸೇವೆ ಸಲ್ಲಿಸುತ್ತಿದ್ದಾರೆ. ಮೂಲಕ ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದ ಅವರು ಹಿಂದೂ ಸಮುದಾಯದ ಏಳಿಗೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಈ ರೀತಿ ನಿರಾಶ್ರಿತ ಕೇಂದ್ರದಲ್ಲಿ ಆಚರಣೆ ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿರುವುದು ಸಂತಸದ ಸಂಗತಿ ಎಂದು ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಬಿಜೆಪಿ ನಾಯಕರು ಹಾಗೂ ಭಾರತ ಸರ್ಕಾರದ ಜನಪ್ರಿಯ ಮಂತ್ರಿಗಳು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರದ 63ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಾನು ಮೊನ್ನೆ ದಿಲ್ಲಿಗೆ ಹೋದಾಗ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕೇಳಿದ್ದೆ, ಇಲ್ಲ ನಾನಂತೂ ಯಾವುದೋ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ಳೋದು ಹುಟ್ಟುಹಬ್ಬ ನಾನು ಎಲ್ಲೂ ಮಾಡ್ಕೋತ ಬಂದಿಲ್ಲ. ಯಥಾಸ್ಥಿತಿ ದಿಲ್ಲಿಯಲ್ಲಿ ಸರ್ಕಾರದ ಸೇವೆ, ಜನರ ಸೇವೆ ಏನು ಮಾಡಬೇಕು ಅದನ್ನೇ ನಾನು ಮುಂದುವರಿಸ್ಕೊಂಡು ಇವತ್ತಿನ ದಿವಸನೂ ಅದನ್ನೇ ಮಾಡ್ತಾ ಇರ್ತೀನಿ. ಆದರೆ ನಿಮ್ಮ ಹೃದಯಕ್ಕೆ ಮನಸ್ಸಿಗೆ ತಿಳಿದಂಗೆ ನೀವು ಮಾಡಿರಿ, ಅದೇನು ನಂದೇನಿದು ಇಲ್ಲ ಅಂತ ಹೇಳಿದರು. ಆದ ಒಂದು ಕಾರಣ ಪ್ರಯುಕ್ತ ಒಂದು ಜನಪ್ರಿಯ ನಾಯಕರು, ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ರಾಷ್ಟ್ರೀಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರ ಈ 63ನೇ ಹುಟ್ಟುಹಬ್ಬಕ್ಕೆ ನಮ್ಮ ಕರೆಗೆ ಪ್ರಾರ್ಥನೆಗೆ ಓಗೊಟ್ಟು ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಬಾಲ ತಪಸ್ವಿ ಶಿವಾಚಾರ್ಯ ಸ್ವಾಮಿಗಳು ಕೇಸರಿ ಬೆಟ್ಟ ಅವರಿಗೆ ಹೃತ್ಪೂರ್ವಕವಾದ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು, ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತೇನೆ. ಪ್ರಹ್ಲಾದ್ ಜೋಶಿಜಿಯವರ ಒಂದು 63ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಹಾಗೂ ಕಂಬಳಿ ವಿತರಣೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಉಪಾಚಾರ್ಯ ರತ್ನ ಶ್ರೀ ಶಟಸ್ಥಲ ಬ್ರಹ್ಮ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರಿ ಸ್ವಾಮಿಗಳ ಒಂದು ಪಾದಾರವಿಂದಗಳಲ್ಲಿ ಪಡಮಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮತ್ತು ಈ ದೇಶದ ಈ ಭಾಗದ ಒಂದು ಅಭಿವೃದ್ಧಿಯ ಕಳಕಳಿಯನ್ನು ಹೊಂದಿರುವ ಮತ್ತು ಬಿಜೆಪಿಯ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಸುಭಾಷ್ ಬಿರಾದರ್ ಕಮಲಾಪುರ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಮತ್ತು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸತಕ್ಕಂಥ ಶ್ರೀ ಜಗದೀಶ್ ಹುನಗುಂದ್ ರವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಾಂಧವರೇ, ಬಿಜೆಪಿ ಕಾರ್ಯಕರ್ತರೇ, ಅಭಿಮಾನಿಗಳೇ, ದೇಶಾಭಿಮಾನಿಗಳೇ, ಮತ್ತು ಯಾವತ್ತೂ ಸಮಾಜದ ಬಗ್ಗೆ ಕಾಳಜಿ, ಚಿಂತನೆ, ಮಂಥನೆ, ಈ ದೇಶ, ಈ ಭಾಗ, ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಪರವಾಗಿ ಎಲ್ಲರೂ ಹೋರಾಡ್ತಕ್ಕಂಥ ಎಲ್ಲ ನನ್ನ ಕಲ್ಯಾಣ ಕರ್ನಾಟಕದ ಅಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಜಗದೀಶ್ ಹುನಗುಂದ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕಂತ ನಾನೆಲ್ಲರೂ ನಮ್ಮನ್ನು ಕೇಳ್ಕೊತೇನೆ. ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಇದು ಕೇವಲ
ಸಾಂಕೇತಿಕವಾಗಿ ಆಗದೆ ವೈಯಕ್ತಿಕ ಒಂದು ಪ್ರಾಕ್ಟಿಕಲ್ ಆಗಿ ಒಂದಿಷ್ಟು ನಿರಾಶ್ರಿತ ವಯಸ್ಕರಿಗೆ ಒಂದು ಅನ್ನ ಸಂತರ್ಪಣೆ ಮತ್ತು ಒಂದು ಕಂಬಳಿಯನ್ನು ವಿತರಣೆ ಮಾಡುವ ಮೂಲಕ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರ ಒಂದು 63ನೆಯ ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಏನೋ ಒಂದು ವಿಚಾರದಲ್ಲ, ಅದಕ್ಕೆ ನಾವು ಎಲ್ಲರನ್ನೂ ಚಪ್ಪಾಳೆ ತಟ್ಟಲಿಕ್ಕೆ ಬೇಕಾಗ್ತಂಥ ವಿಷಯವಾಗಿದೆ. ಎಲ್ಲರೂ ತಮ್ಮ ಹುಟ್ಟುಹಬ್ಬವನ್ನು ಸುಮ್ಮನೆ ಒಂದು ಯಾವುದೋ ಒಂದು ಹೋಟೆಲಲ್ಲೋ ಅಥವಾ ಯಾವುದೋ ಒಂದು ಮಾಡಿಯಲ್ಲೋ ಸುಮ್ಮನೆ ಮಾಡ್ಕೊತಾರೆ. ಆದರೆ ಇವತ್ತಿನ ದಿನ ಏನದಲ್ಲ, ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಬಹಳ ನಮ್ಮ ದೇಶದ ಅತ್ಯಂತ ಉತ್ತಮ ಉತ್ಕೃಷ್ಟ ನಾಯಕರಾಗಿದ್ದಾರೆ. ಅವರ ಜೀವನ ಅವ್ರ ಬಗ್ಗೆ ಮಾತನಾಡೋಕ್ಕೆ ನಾನು ಭಾಳ ಸಣ್ಣವ. ಅವರು ಆ ರೀತಿ ಅವರು ಬೆಳೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾರೆ. ಅವರು 1992-94ರಲ್ಲಿ ಈದ್ಗಾ ಮೈದಾನ ಅಂತ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಇಶ್ಯೂ ಇತ್ತು. ಅದರಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಒಂದು RSS ಮೂಲಕ ಒಂದು ಗುರುತಿಸಿಕೊಂಡು ಆ ಒಂದು ಈದ್ಗಾ ಮೈದಾನದ ವಿಷಯದ ಕುರಿತಾಗಿ ಹೋರಾಟ ಮಾಡಿ ಅದು ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ನದ ಸ್ವತ್ತು ಅಂತಕ್ಕಂಥದ್ದು ಏನು ಒಂದು ಕರ್ನಾಟಕ ಗೌರ್ಮೆಂಟ್ ಹೈಕೋರ್ಟು ಆರ್ಡರ್ ಕೊಡ್ತು. ಆಮೇಲೆ ಸುಪ್ರೀಂ ಕೋರ್ಟು ಕೂಡ ಅದಕ್ಕೆ ಒಂದು ಮನ್ನಣೆ ಕೊಡ್ತು ತಡೆ. ಹೀಗಾಗಿ ಅದ್ರ ಮೂಲಕ ಪ್ರಹ್ಲಾದ್ ಜೋಶಿಯವರು ಇಂದು ಬಹಳಷ್ಟು ಬೆಳೆದಿದ್ದಾರೆ. ಸತತವಾಗಿ 5 ಬಾರಿ ಅಂದರೆ 2004ರಲ್ಲಿ ಏನು ಅವರು ಒಂದು ಪ್ರಪ್ರಥಮವಾಗಿ ಒಂದು ಲೋಕಸಭಾ ಎಲೆಕ್ಷನನ್ನು ಗೆದ್ರಲ್ಲ, ಬಹಳ ಮುನ್ನಡೆಯಲ್ಲಿ ಗೆದ್ದರು ಅವರು. ಸೊ 2004ರಲ್ಲಿ ಗೆದ್ದರು, ಮುಂದೆ 9ರಲ್ಲಿ ಗೆದ್ದರು, ಮುಂದೆ 14ರಲ್ಲಿ ಗೆದ್ದರು, ಮುಂದೆ 19ರಲ್ಲಿ ಗೆದ್ದರು, ಮುಂದೆ 24ರಲ್ಲಿ ಮೊನ್ನೆ ಜೂನ್ 10ಕ್ಕೆ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಹೀಗೆ ಇಂಥ ಒಂದು ಒಬ್ಬ ರಾಜಕಾರಣಿ, ಅವರು ಕೇವಲ ರಾಜಕಾರಣಿಯ ಅಷ್ಟೇ ಅಲ್ಲ, ಅವರು ಮಾನವತಾವಾದಿ, ಅವರು ಪ್ರಾಮಾಣಿಕ ರಾಜಕಾರಣಿ, ಪ್ರಾಮಾಣಿಕ ವ್ಯಕ್ತಿ. ಹೀ ಈಸ್ ಎ ಸಿಂಬಲ್ ಆಫ್ ಆನೆಸ್ಟಿ, ಸಿಂಬಲ್ ಆಫ್ ಡೆಡಿಕೇಶನ್, ಸಿಂಬಲ್ ಆಫ್ ಕಮಿಟ್ಮೆಂಟ್, ಏನೆಲ್ಲ ಹೇಳ್ತೀವಲ್ಲನು. ಯಾಕಂದರೆ ಅಂಥ ಒಂದು 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 ಕಳಕಳಿ, ಕಾಳಜಿ, ಸಾಮಾನ್ಯ ಜನರು ಹೋದ್ರು ಕೂಡ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರು ಯಾವಾಗಲೂ ನಗ್ತಾನೆ, ಏನ್ರಿಪ್ಪ ಆರಾಮಿದ್ದೀರಿ, ಏನು ನಡೆದಿದೆ, ಏನು ಸುದ್ದಿ, ಹೀಗೆ ಅವರು ಇಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರನ್ನು ವರ್ಣನೆ ಮಾಡಲಿಕ್ಕೆ, ಅವ್ರ ಸಾಧನೆಯನ್ನು ಹೇಳಲಿಕ್ಕೆ ಶಬ್ದಗಳೇ ಸಾಲದು. ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿರುವಂಥ ಸೇವೆಯನ್ನು, ದೇಶ ಸೇವೆ, ಜನಸೇವೆ ಮಾಡಲು ತಾಪುಗಾಲಿನಿಂದ ಹೋಗುತ್ತಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬರ 63ನೆಯ ಹುಟ್ಟುಹಬ್ಬದ ಕಾರ್ಯಕ್ರಮ. ಈ ನಿಮಿತ್ತವಾಗಿ ಇದುವರೆಗೆ R.R. ಬಿರೇದಾರ್ ಸರ್ ಅವರು ಅವರ ಬಗ್ಗೆ ವಿಶೇಷವಾಗಿರುವಂಥ ಉಪನ್ಯಾಸವನ್ನು ನೀಡಿದ್ದಾರೆ. ಜೊತೆಗೆ ನಮ್ಮ ಸನ್ಮಾನ್ಯ ಶ್ರೀ ಸುಭಾಷ್ ಬಿರೇದಾರ್ ಸರ್ನು ಕೂಡ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅಭಿಮಾನ ಮತ್ತು ಪ್ರೀತಿಯಿಂದ ಆಯೋಜನೆ ಮಾಡಿದಂಥ ಜಗದೀಶ್ ಹುನಗುಂದ ಸರ್ ಆಗಲಿ, ನಮ್ಮ ದೇಶಪಾಂಡೆ ಸರ್ ಆಗಲಿ, ಕುಲಕರ್ಣಿಯವರಾಗಲಿ, ಬಸವರಾಜ್ ಸರ್, ಇವರೆಲ್ಲ ಗಣ್ಯಮಾನ್ಯರು. ಎಲ್ಲರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು ಸದ್ಬುದ್ಧಿ ಸನ್ಮಂಗಲ ಕೊಡಲಿ ಅಂತ ಹೇಳಿ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಳ್ಳಿಯಿಂದ ದಿಲ್ಲಿಯವರೆಗೂ ಪ್ರತಿಯೊಬ್ಬ ವ್ಯಕ್ತಿಗಳು ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುಹಬ್ಬವನ್ನು ಮಾಡ್ತಾರೆ. ಈ ಹುಟ್ಟುಹಬ್ಬ ಮಾಡೋದು ಎದಕ್ಕೋಸ್ಕರವಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಆ ಪ್ರಶ್ನೆ ಭಾಳ ಜನರಿಗೆ ಅರ್ಥ ಆಗಿರಲ್ಲ, ಕೆಲವರಿಗೆ ಮಾತ್ರ ಅರ್ಥ ಆಗಿರ್ತದೆ. ದೊಡ್ಡ ವಿಶೇಷವಾಗಿರುವಂಥ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುಹಬ್ಬಕ್ಕೆ ಮಹತ್ವ ಮಾಡಿಕೊಳ್ಳಲ್ಲ. ಯಾಕೆ ಮಾಡಿಕೊಳ್ಳಲ್ಲ ಅಂತಂದರೆ, ನಾವು ನಮ್ಮ ಹುಟ್ಟುಹಬ್ಬವನ್ನು ನಾವೇ ಮಾಡಿಕೊಳ್ಳೋ ಬದಲು ನಾವು ಹುಟ್ಟಿ ಈ ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು ಅನ್ನುವಂಥ ವಿಶೇಷವಾದ ಗುಣ ಹೊಂದಿದವರು ಮಾತ್ರ ಹುಟ್ಟುಹಬ್ಬಕ್ಕೆ ಹೆಚ್ಚು ಮಹತ್ವ ಕೊಡಲ್ಲ. ಇವತ್ತು ಅದೆಷ್ಟೋ ಜನ ಕೋಟಿ ದುಡ್ಡು ಖರ್ಚು ಮಾಡಿಕೊಂಡು ಹುಟ್ಟುಹಬ್ಬವನ್ನು ಮಾಡ್ತಿರ್ತಾರೆ. ಆದರೆ ಪ್ರಹ್ಲಾದ್ ಜೋಶಿ ಸರ್ದೊಂದು ವಿಶೇಷ ಏನಂತಂದರೆ, ಇದುವರೆಗೆ ಭಾಳಷ್ಟು ಹೇಳಿದ್ದಾರೆ. ನಾವು ನಮ್ಮ ಹುಟ್ಟುಹಬ್ಬವನ್ನು ಮಾಡಿಕೊಳ್ಳೋಕ್ಕೆ ಏನು ಮಹತ್ವ ಕೊಡ್ತೀವಿ ಮತ್ತು ಎಷ್ಟು ದುಡ್ಡು ವಿನಿಯೋಗ ಮಾಡ್ತೀವಿ, ಆ ದುಡ್ಡು ದೇಶ ಮತ್ತು ಸಮಾಜ ಸೇವೆಗೆ ಆದರೆ, ಆ ಸಮಯವನ್ನು ಸಮಾಜ ಸೇವೆಗೆ, ದೇಶ ಸೇವೆಗೆ ವಿನಿಯೋಗ ಆದ್ರೆ
ನಾವು ಸಮಾಜ ಸಂತೃಪ್ತಿಯಿಂದ ಇತ್ತು ಅಂತಂದರೆ ನಾವು ಹುಟ್ಟಿದ್ದು ಸಾರ್ಥಕ ಇತ್ತು ಅನ್ನುವಂಥ ವಿಶೇಷ ಮನೋಭಾವ ಹೊಂದಿದಂಥವರು ಪ್ರಹ್ಲಾದ್ ಜೋಶಿ ಸಾಹೇಬರು ಅಂತ ಹೇಳಿದರು. ಮೊನ್ನೆ ನಮ್ಮ ಜಗದೀಶ್ ಹುನಗುಂದ ಸರ್ ಹೇಳಿದರು, ಈ ಕಾರ್ಯಕ್ರಮವನ್ನು ಅವ್ರು ಬ್ಯಾಡ್ ಅಂತಂದ್ರೂ ನಾವೆಲ್ಲರೂ ಕೂಡಿ ಮಾಡ್ಲಕತ್ತೀವಿ ಅಂತ ಹೇಳಿದರು. ಅದಕ್ಕೆ ಒಂದು ಮಾತು ಏನಂತಂದರೆ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳ್ತಾರೆ. ಒಂದು ಗಿಡ ಹಣ್ಣು ಕೊಡ್ತದೆ ಮತ್ತು ಅದರ ಜೊತೆಗೆ ಆಹಾರ ಕೊಡೋದ್ರ ಜೊತೆಗೆ ಆಕ್ಸಿಜನ್ ಕೊಡ್ತದೆ. ಈ ಆಕ್ಸಿಜನ್ನು, ಆಹಾರ ಮತ್ತು ಹಣ್ಣು, ಔಷಧ ಈ ಎಲ್ಲ ಕೊಡುವಂಥ ಗುಣ ಒಂದು ಗಿಡದಲ್ಲಿದೆ. ಆ ಗಿಡವನ್ನು ಅಷ್ಟೆಲ್ಲ ಗುಣ ಹೊಂದಿದಂಥ ಗಿಡ ಇದ್ದರೆ ಮನುಷ್ಯನಾಗಿ 84 ಲಕ್ಷ ಜೀವಿಗಳಲ್ಲಿ ಶ್ರೇಷ್ಠ ಅನಿಸಿಕೊಂಡಿರುವಂಥ ಈ ಮಾನವ ಜನ್ಮದಲ್ಲಿ ಬಂದಂಥ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನು ಇಟ್ಕೊಳ್ಳಿಲ್ಲ ಅಂತಂದರೆ ಆ ಗಿಡಗಳು ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗಿಂತಲೂ ಕನಿಷ್ಠನಾಗ್ತಾನೆ ಅನ್ನುವಂಥದ್ದನ್ನು ಎತ್ತಿ ತೋರಿಸುವುದರ ಮೂಲಕವಾಗಿ ಕುಲಸಚಿವರಾದಂಥ ಶ್ರೀಮಾನ್ ಬಿರಾದಾರ್ ಅವರು ಸಾಕಷ್ಟು ವಿಷಯಗಳನ್ನು ಪ್ರಹ್ಲಾದ್ ಜೋಶಿಯವರ ಬಗ್ಗೆ ತಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಮಹಾನ್ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅವ್ರಿಗೂ ನನ್ನ ಪರಿಚಯ ಆಗಿದ್ದು ಹಿಂದಿನ ಕೇಂದ್ರ ಸಚಿವರಾದಂಥ ದಿವಂಗತ ಅನಂತಕುಮಾರ್ ಮೂಲಕ ಅವರು ನನ್ನ ಪರಿಚಯ ಆಯಿತು 92ರಲ್ಲಿ. ಅವರು ತಮ್ಮ ಉದ್ದಿಮೆ ಜೊತೆಗೆ ಸಂಘ ಪರಿವಾರದ ಚಟುವಟಿಕೆಗಳೊಂದಿಗೆ ಏನು ಬಿರಾದವರು ಹೇಳಿದ್ರು, ಏನು ಹುಬ್ಬಳ್ಳಿ ಧಾರವಾಡದ ಏನು ಒಂದು ವಿವಾದ ಇತ್ತು, ಆ ವಿವಾದ ಮೂಲಕ ಜೊತೆಗೆ ಅವರು ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಕೂಡ ಏನಪ್ಪ ಅಂದರೆ ಇವತ್ತು ಈ ನಮ್ಮ ರಾಜ್ಯಕ್ಕೆ ಅನೇಕ ರೀತಿಯಿಂದ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ಬಂದಂಥ ವ್ಯಕ್ತಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದ, ರಾಷ್ಟ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಅವರ ನಯ ವಿನಯ ಮತ್ತು ಸರಳತೆಯನ್ನು ಬಂದು ಇವತ್ತು ನಾವು ಅವರಲ್ಲಿ ಬಂದು ಕಂಡುಹಿಡಿಬೋದು. ಅನಂತಕುಮಾರ್ ನಂತರ ಕೇಂದ್ರದಲ್ಲಿ ನಮ್ಮ ರಾಜ್ಯದ ಅತಿ ಪ್ರಾಮುಖ್ಯವಾದ ಬಲಿಷ್ಠ ಮಂತ್ರಿಗಳಂತಂದರೆ ಇವತ್ತು ನಾವು ಪ್ರಹ್ಲಾದ್ ಜೋಶಿಯವರಂತ ನಾವು ಹೇಳಬೇಕಾಗುತ್ತೆ. ತನ್ನ ಸರಳತೆ ಜೊತೆಗೆ ತನ್ನ ವ್ಯಕ್ತಿತ್ವವನ್ನು ಮತ್ತು ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಏನಪ್ಪ ಅಂದ್ರೆ ನಿರ್ವಹಿಸಿದಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತಂದರೆ ಪ್ರಹ್ಲಾದ್ ಜೋಶಿ ಅಂತ ನಾನು ಹೇಳಬೇಕಾಗುತ್ತೆ. ಅಂಥವರ ಹುಟ್ಟುಹಬ್ಬವನ್ನು ಏನು ಜಿಲ್ಲೆ ಮಟ್ಟದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಾಗಲಿ ಅಥವಾ ರಾಷ್ಟ್ರ ಮಟ್ಟದಾಗಲಿ ಒಂದು ವಿಜೃಂಭಣೆಯಿಂದ ಅವರು ಜನ್ಮದಿನವನ್ನು ಆಚರಣೆ ಮಾಡಬೇಕಾಗಿತ್ತು. ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ನಾನು ಯಾವುದೇ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಯಾವುದೇ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಹೋಗೋದಿಲ್ಲ. ನನ್ನ ಜನ್ಮದಿನಾಚರಣೆಯನ್ನು ಜನರ ಸೇವೆ ಮೂಲಕ ಏನಪ್ಪ ಅಂದರೆ ಈ ದೇಶಕ್ಕೆ ಸಲ್ಲಿಸ್ತೀನಿ ಅಂತ ಏನು ವಾಟ್ಸಪ್ ಮೂಲಕ ನಾನು ಏನು ನೋಡಿದ್ದೇನೆ ಆ ವಿಷಯ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗೆ 92ರಿಂದ ಇಲ್ಲಿವರೆಗೆ ನಾನು ನೋಡಿದಾಗ ಕೆಳಮಟ್ಟದಿಂದ ಎತ್ತರಕ್ಕೆ ಏನು ಇವತ್ತು ಬಿರಾದಾರರು ಕಳೆದ 5 ಬಾರಿ ಏನಪ್ಪ ಅಂದರೆ ಸಂಸದರಾಗಿ, ಲೋಕಸಭಾ ಸದಸ್ಯರಾಗಿ ಏನಪ್ಪ ಅಂದರೆ ಚುನಾಯಿತರಾಗಿ ಬರ್ತಾಯಿದ್ದಾರೆ. ಆದರೆ ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ಬದಲಾವಣೆಯನ್ನು ಕಂಡು ಬರಲಿಲ್ಲ. ಅಷ್ಟೇ ಸರಳ ಜೀವಿ, ಯಾರೇ ಹೋದರೂ ಕೂಡ ಸರಳವಾಗಿ ಚೆನ್ನಾಗಿದ್ದೀರಾ, ಏನು ಮಾತಾಡ್ತಾರೆ, ಏನು ಬಂದಿದ್ದು ಅಂತ ಕೇಳ್ತಾರೆ, ನಿಮ್ಮ ಸಮಸ್ಯೆ ಏನು ಕೇಳ್ತಾರೆ, ಆ ಸಮಸ್ಯೆ ಏನಾದರೂ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಳಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೇಸರಿ ಬೆಟ್ಟದ ಪೂಜ್ಯ ಉಪಾಚಾರ್ಯ ರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು. ನಂತರ ಬಿಜೆಪಿ ಮುಖಂಡ ಸುಭಾಷ್ ಕಮಲಾಪುರ್ ಮಾತನಾಡಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೇಸರಿ ಬೆಟ್ಟದ ಪೂಜ್ಯ ಉಪಾಚಾರ್ಯ ರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಕಮಲಾಪುರ್ ಬಿಜೆಪಿ ಮುಖಂಡರಾದ ಸುಭಾಷ್ ಬಿರಾದಾರ್, ಬಿಜೆಪಿ ಮುಖಂಡ ಗುರುರಾಜ್ ಭರತ್ನೂರ್, ಮುಖಂಡರಾದ ಅವಿನಾಶ್ ಕುಲಕರ್ಣಿ, ಮುಕುಂದ ದೇಶಪಾಂಡೆ, ಬಸವರಾಜ್ ಮದ್ರಿಕಿ, ಶಿವ ಅಷ್ಟಗಿ, ಗೋಪಾಲಕೃಷ್ಣ ಕುಲಕರ್ಣಿ, ಪ್ರದೀಪ್ ಕುಲಕರ್ಣಿ, ಮಂಜುನಾಥ್ ಕುಲಕರ್ಣಿ, ಪ್ರೀತಂ ಪಾಟೀಲ್, ನಾರಾಯಣ್ ಜಹಾಗೀರ್ದಾರ್, ಅಮಿತ್ ಕುಲಕರ್ಣಿ, ವೈಜನಾಥ್ ಬಿರಾದಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉತ್ತರ
ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಒಗ್ಗೂಡಿಸಿ 15 ಜಿಲ್ಲೆಗಳ ಸಮೃದ್ಧ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಿರ್ಮಾಣ ಮಾಡಬೇಕೆಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಗೋಲ್ಶೆಟ್ಟಿ ಆಗ್ರಹ. ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದ ಸರ್ವ ಜನರ ಸುಖ, ಸಮೃದ್ಧಿ, ಸ್ವಾತಂತ್ರ್ಯ, ಸಮಾನತೆ, ಸ್ವಾಭಿಮಾನಕ್ಕಾಗಿ ಪ್ರತ್ಯೇಕ ರಾಜ್ಯ ರಚನೆ ಅವಶ್ಯಕ ಮತ್ತು ಅನಿವಾರ್ಯ ಎಂದರು. ಈ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗಲಿ, ಐಟಿ-ಬಿಟಿ ಬಹುರಾಷ್ಟ್ರೀಯ ಕಂಪನಿಗಳು ಸ್ಥಾಪನೆಯಾಗಬೇಕು. ಈ ಭಾಗದ ನೀರಾವರಿ ಯೋಜನೆಗಳು ಪೂರ್ಣಗೊಳಿಸಬೇಕು. ರೈತರ ಬೆಳೆಗೆಗೆ ಸೂಕ್ತ ಬೆಂಬಲ ಬೆಲೆ ಸಿಗಬೇಕು. ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು ಎಂದರು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕ ರಾಜು ಕಾಗೆಯವರು ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗವನ್ನು ಒಗ್ಗೂಡಿಸಿ 15 ಜಿಲ್ಲೆಗಳನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕೆಂದು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ರಾಜು ಕಾಗೆ ಅವರು ಪ್ರತ್ಯೇಕ ಈಗಾಗಲೇ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯ ಸದಸ್ಯರು ಸೇರಿದಂತೆ ಸುಮಾರು 31 ಜನ ಪ್ರತಿನಿಧಿಗಳು ಲಿಖಿತ ಮತ್ತು ಮೌಖಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು. ಪ್ರತ್ಯೇಕ ರಾಜ್ಯ ಆದ ಮೇಲೆ ಉಳಿದ ರಾಜ್ಯಗಳಿಗೆ ಇರುವಂತೆ 371 ಸೌಲಭ್ಯ ಕೇಂದ್ರ ಸರ್ಕಾರದಿಂದ ಮುಂದುವರಿಯುತ್ತದೆ ಮತ್ತು ಕಲ್ಯಾಣ ಕರ್ನಾಟಕ ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಭಾಗದವರಿಗೆ ಪ್ರಾಮುಖ್ಯತೆ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಆಡಳಿತ ಮಾಡಿದಂತಹ ಐತಿಹಾಸಿಕ ನಗರ, ರಾಷ್ಟ್ರಕೂಟರು ರಾಜಧಾನಿಯನ್ನಾಗಿ ಮಾಡಿಕೊಂಡಿರುವಂತಹ ಐತಿಹಾಸಿಕ ಮಳಖೇಡ ಸ್ಥಳವನ್ನು ಹೊಂದಿರುವಂತಹ ನಮ್ಮ ಈ ಕಲಬುರಗಿ ಬಹುಶಃ ಈ ಒಂದು ರಾಜ್ಯದಲ್ಲಿ ವಿಶೇಷವಾದಂತಹ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯಲ್ಲಿ ದಾಪುಗಾಲು ನೀಡ್ತಾ ಇರುವಂತಹ ಒಂದು ಜಿಲ್ಲೆ. ಆತ್ಮೀಯರೇ, ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೂ ಇವತ್ತಿನ ಸುದ್ದಿಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗಿರುವಂಥವ್ರ ಪರಿಚಯವನ್ನ MS ಪಾಟೀಲ್ ನರಿಗೋಳ್ ಅವರು ಮಾಡಿಕೊಟ್ರು. ನಾನು ಪುನರುಚ್ಚಾರ ಮಾಡೋದಿಲ್ಲ. ಆದರೆ ಒಂದು ಮಾತು, ನಮ್ಮ ಹಿರಿಯರು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರು ಉತ್ತರ ಕರ್ನಾಟಕದ ಹಿತಚಿಂತಕರು, ನಮ್ಮ ಹೋರಾಟ ಸಮಿತಿಯ ಮಾರ್ಗದರ್ಶಕರು, ಹಾಗೆ ನಮ್ಮ ಶಂಕರಗೌಡ ಪೊಲೀಸ್ ಪಾಟೀಲ್ ಅವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಮತ್ತು ಶ್ರೀಯುತ ನರಿಗೋಳ್ ಅವರು ತಾವೇನೀಗ ಪ್ರಶ್ನೆಯನ್ನು ಮಾಡಿದ್ರು ಪ್ರಾರಂಭದಲ್ಲೇ, ಅದಕ್ಕೆ ಸ್ಪಷ್ಟೀಕರಣವನ್ನು ಅವರು ಕೊಡ್ತಾರೆ. ಇವತ್ತಿನ ಸುದ್ದಿಗೋಷ್ಠಿಯ ಮುಖ್ಯ ವಿಷಯ ಏನು ಅಂತಂದ್ರೆ, ಉತ್ತರ ಕರ್ನಾಟಕದ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯಕ್ಕೆ ಈಗಾಗಲೇ ಅನೇಕ ಜನಪ್ರತಿನಿಧಿಗಳು, ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು, ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಮೂಡಿಸಿರುವಂತಹ ಪತ್ರ ಏನು ಅಂತಂದ್ರೆ ರಾಜು ಕಾಗೆ ಅವರ ಪತ್ರ. ಪ್ರಸ್ತುತ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷದ ಶಾಸಕರು, ಕರ್ನಾಟಕ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ರಾಜು ಕಾಗೆ ಅವರು ರಾಷ್ಟ್ರಪತಿಗಳಿಗೆ, ಪ್ರಧಾನಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಸಮಗ್ರ ಅಭಿವೃದ್ಧಿಗಾಗಿ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಬೇಕು. ಆಡಳಿತಾತ್ಮಕ ಅನುಕೂಲಕ್ಕಾಗಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕು. ನಮ್ಮ ಭಾಗದ ಯುವಕರ ಸಮೃದ್ಧ ಜೀವನಕ್ಕಾಗಿ, ನಮ್ಮ ಭಾಗದ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲಿಕ್ಕಾಗಿ, ನಮ್ಮ ಭಾಗದ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಲಿಕ್ಕಾಗಿ, ನಮ್ಮ ಭಾಗದ ಎಲ್ಲ ಸರ್ವ ಜನರು ಸುಖ, ಸಮೃದ್ಧಿ, ನೆಮ್ಮದಿ, ಶಾಂತಿ, ಸ್ವಾತಂತ್ರ್ಯ, ಸ್ವಾಭಿಮಾನದಿಂದ ಬದುಕುವುದಕ್ಕಾಗಿ ಪ್ರತ್ಯೇಕ ರಾಜ್ಯ ಬೇಕು. ಅದು 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗವನ್ನು ಸೇರಿಸಿರುವಂತಹ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ. ಬೀದರ್ದಿಂದ ದಾವಣಗೆರೆವರೆಗೆ, ರಾಯಚೂರಿನಿಂದ ಬೆಳಗಾವಿಯವರೆಗೆ ಇರುವಂತಹ ಈ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಈಗಾಗಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿ 2018ರಿಂದ ಒಂದು ವಿಶೇಷವಾದಂತಹ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತು. ಕೆಲವರು ಪ್ರತ್ಯೇಕ ರಾಜ್ಯ ಬೇಕು ಅಂದ್ರು, ಕೆಲವರು ಪ್ರತ್ಯೇಕ ರಾಜ್ಯ ಬೇಡ ಅಂತಂದ್ರು. ಹಾಗಾಗಿ ನಾವು ಜನರಿಂದ ಅಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನು ಮಾಡಿದ್ವಿ. ಅವರ ಸಹಿಯೊಂದಿಗೆ, ಅವರ ಸಂಪೂರ್ಣ ಮಾಹಿತಿಯೊಂದಿಗೆ
ಪ್ರತ್ಯೇಕ ರಾಜ್ಯ ಬೇಕು ಬೇಡಗಳ ಕುರಿತು ನಾವು ಜನರ ಲಿಖಿತ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಸುಮಾರು 1,56,00,000 ಜನರು ಇವತ್ತು ಪ್ರತ್ಯೇಕ ರಾಜ್ಯ ಬೇಕು ಅನ್ನೋಂಥ ಅಭಿಪ್ರಾಯಕ್ಕೆ ಸಹಿಯನ್ನು ಮಾಡಿದ್ದಾರೆ. 2018ರಿಂದ ಸರ್. ಇತ್ತೀಚೆಗೆ ಇನ್ನು ಜನಪ್ರತಿನಿಧಿಗಳ ಸಹಿ ಸಂಗ್ರಹಣೆ ಮತ್ತು ಪತ್ರ ಚಳವಳಿ ಅಭಿಯಾನವನ್ನು ಇದೇ 2020ರ ನವೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಮೊದಲು ಪ್ರಾರಂಭ ಮಾಡಿದವರು ನಮ್ಮ ರಾಜು ಕಾಗೆ ಅವರು, ಬೆಳಗಾವಿಯ ಕಾಗವಾಡ ಮತಕ್ಷೇತ್ರದ ಹಿರಿಯ ಶಾಸಕರು. ಅದೇ ರೀತಿಯಾಗಿ ವಿಜಯಪುರದ ಸಂಸದರಾಗಿರುವಂಥ ರಮೇಶ್ ಜಿಗಜಿಣಗಿ ಅವರು ಪತ್ರವನ್ನು ಬರೆದು ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹ ಮಾಡಿದ್ದಾರೆ. ಈ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಠಕಲ್ ಮತಕ್ಷೇತ್ರದ ಶರಣಗೌಡ ಕಂದಕೂರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಚಿಂತಕ ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಶಂಕರಗೌಡ ಪೊಲೀಸ್ ಪಾಟೀಲ್, ಜ್ಯೋತಿ ಮಸಾಲೆ, ಸುಮಾ ಎಸ್ ಹವಾಲ್ದಾರ್ ಇದ್ದರು.